ವೀಕ್ಷಕರೇ, ನಾನು ನಿಮ್ಮ ಚಂದನಗೌಡ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸಾಧಕನಿಗೆಂದು ಸೋಲಿಲ್ಲ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಮಂಗನಿಂದ ಮಾನವ ಅನ್ನೋ ಒಂದು ಕಾನ್ಸೆಪ್ಟ್ ಆಗಲಿ ಮಾತಾಗಲಿ ನಿಮ್ಮೆಲ್ರಿಗೂ ಗೊತ್ತು ಅಂತ ನಾನು ಅಂದ್ಕೊಳ್ತೀನಿ. ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಡ್ರೆಸ್ ಮಾಡ್ತಿದ್ರು? ಎಲೆಗಳಿಂದ ಮಾಮೂಲಿ ಯಾವುದೋ ಬಟ್ಟೆಗಳನ್ನ ತಗೊಂಡು ಡ್ರೆಸ್ ಮಾಡ್ತಾ ಇದ್ರು. ಈಗ 2021ನಲ್ಲಿ FASHION ಫ್ಯಾಷನ್ ಎಷ್ಟು ಚೇಂಜ್ ಆಗಿದೆ ಅಂತಂದರೆ, ಮೇಕಪ್ ಮಾಡ್ಕೊಳ್ಳೋದಿರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಹಾಕೋ ಡ್ರೆಸ್ ಆಗಿರ್ಬೋದು, ಮಾಡೆಲ್ಸ್ಗಳಾಗಿರ್ಬೋದು, ಪೇಜೆಂಟ್ಸ್ ಆಗಿರ್ಬೋದು, ಡಿಸೈನರ್ ವೇರ್ ಆಗಿರ್ಬೋದು, ಇದೆಲ್ಲನೂ ಕೂಡ ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ಲೆವೆಲ್ ಮುಂದೆ ಇದೆ ಅಂತಲೇ ಹೇಳ್ಬೋದು. ನಾನು ಇವತ್ತು ಯಾಕೆ ಫ್ಯಾಷನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರಾ? ಖಂಡಿತವಾಗ್ಲೂ ರೀಸನ್ ಇದೆ. ಇವತ್ತಿನ ಕಾರ್ಯಕ್ರಮದ ಎಪಿಸೋಡಲ್ಲಿ ಬರೋ ಅಂಥ ಒಂದು ಫ್ಯಾಷನ್ ನಾಯಕ ಫ್ಯಾಷನ್ ಜಗತ್ತಿನಲ್ಲಿ ಅವರದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವ್ರು ಮಾಡೋ ಹೇರ್ ಸ್ಟೈಲಿಂದ, ಅವ್ರು ಮಾಡೋ ಡ್ರೆಸ್ಸಿಂಗ್ ಸೆನ್ಸಿಂದ ಅವ್ರದೇ ಆದ ಫ್ಯಾನ್ ಫಾಲೋಯಿಂಗ್ ಇದೆ. ನಿಮ್ಮೆಲ್ರಿಗೂ ಗೊತ್ತಿದೆ, ಫ್ಯಾಷನ್ನಲ್ಲಿ ಮಾಡೆಲ್ಸ್, ಡಿಸೈನರ್ ವೇರ್, ಫ್ಯಾಷನ್ ವೀಕ್, ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಇದೆಲ್ಲ ತುಂಬ ಫೇಮಸ್ಸು. ಪೇಜೆಂಟ್ಸ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಪ್ರತಿಯೊಬ್ಬರು ಮುಂದೆ ಹೋಗ್ತಾರೆ. ಯಾಕೆ ಅಂತಂದರೆ ಆ ಪೇಜೆಂಟ್ಸಲ್ಲಿ, ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕಲ್ಲಿ, ಆ ಮಾಡೆಲ್ಸಲ್ಲಿ ಅದರದೇ ಆದ ಕಳೆ ಇದೆ ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡ್ನ ಆ ಫ್ಯಾಷನ್ ಜಗತ್ತಿನ ಫೇಮಸ್ ನಾಯಕ ಸಂತೋಷ್ ರೆಡ್ಡಿ ಅವರನ್ನು ನನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅವರು ಎಷ್ಟೋ ಬ್ರ್ಯಾಂಡ್ಸ್ಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಅವರದೇ ಆದ ಹೆಸರನ್ನ ಮೂಡಿಸಿದ್ದಾರೆ. ಎಷ್ಟೋ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕು ಸಹ ಅವ್ರ ಫೇಸ್ ಅನ್ನ ಈಗಲೂ ಯೂಸ್ ಮಾಡ್ತಾರೆ. ಎಷ್ಟೋ ಡಿಸೈನರ್ ವೇರ್ಗೆ ಶೋ ಸ್ಟಾಪರ್ ಆಗಿ ವಾಕ್ ಮಾಡಿದ್ದಾರೆ. ಅವರ ಹೇರ್ ಸ್ಟೈಲ್ ಮತ್ತೆ ಅವರ ಡ್ರೆಸ್ಸಿಂಗ್ ಸೆನ್ಸ್ಗೆ ನಾನು ಹೇಳ್ದಾಗೆ ಅವರ ಫ್ಯಾನ್ ಫಾಲೋಯಿಂಗ್ ಹ್ಯೂಜ್ ಆಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಸಂತೋಷ್ ರೆಡ್ಡಿ ಅವರನ್ನ ಸಾಧಕನಿಗೆಂದು ಸೋಲಿಲ್ಲ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಗ್ಗೆ ತುಂಬಾ ರಿಸರ್ಚ್ ಮಾಡಾದ್ಮೇಲೆ ನಮ್ಮ ವೀಕ್ಷಕರಿಗೆ ನಿಮ್ಮ ಲೈಫ್ ಜರ್ನಿ ಗೊತ್ತಾಗ್ಲಿ, ನಿಮ್ಮ ಕಷ್ಟಗಳು ಏನು, ಒಂದು ಮಾಡೆಲ್ ಆಗೋದಕ್ಕೆ, ಒಂದು ಶೋ ಸ್ಟಾಪರ್ ಆಗೋದಕ್ಕೆ, ಇವತ್ತು ಈ ಜರ್ನಿ ಬರೋದಕ್ಕೆ ನೀವು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀರಾ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಲಿ ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡೆ ನಾನು ನಿಮ್ಮನ್ನ ಇವತ್ತು ನಮ್ಮ ಎಪಿಸೋಡ್ಗೆ ಮಾಡ್ಕೊಂಡಿದ್ದು. ಸೊ ನಿಮ್ಮ ಒಂದು ಲೈಫ್ ಜರ್ನಿ ಮೇಲೆ ರಿಸರ್ಚ್ ಮಾಡಿ ನಾನೊಂದು ಫ್ಯೂ ಕ್ವಶನ್ಸ್ನ ರೆಡಿ ಮಾಡಿದ್ದೀನಿ. ಸೊ ದ್ಯಾಟ್ ನಿಮ್ಮ ಅಭಿಪ್ರಾಯ ಏನಿರುತ್ತೆ ದಯವಿಟ್ಟು ನಮ್ಮ ವೀಕ್ಷಕರಿಗೂ ಸಹ ಇಂಟ್ರಡ್ಯೂಸ್ ಮಾಡಿಕೊಡಿ. ಸೊ ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮನ್ನ ಪ್ರತಿಯೊಬ್ಬರು ಫ್ಯಾಷನ್ ಐಕಾನ್ ಅಂತಾನೆ ಕರೀತಾರೆ. ನೀವು ನಿಮ್ಮ ಯುನೀಕ್ ಹೇರ್ ಸ್ಟೈಲ್ಗೆ ಫೇಮಸ್ ಆಗಿದ್ದೀರಾ. ಬಿಕಾಸ್ ಯು ಕೀಪ್ ಇಟ್ ರಿಯಲಿ ಯುನೀಕ್ ಇನ್ ಅ ಡಿಫ್ರೆಂಟ್ ವೇ. ಅದನ್ನ ಹೇರ್ ಸ್ಟೈಲ್ ಮಾಡಿಸೋದಕ್ಕೂ ಐ ಥಿಂಕ್ ತುಂಬಾ ದುಡ್ಡು ಖರ್ಚು ಮಾಡಿಸ್ತೀರಾ ಅನ್ಸುತ್ತೆ. ಒಂದು ಸತಿ ಇದ್ದಂಗೆ ಇನ್ನೊಂದು ಸತಿ ಹೇರ್ ಸ್ಟೈಲ್ ಇರೋದಲ್ಲ. ಇದ್ರ ಸೀಕ್ರೆಟ್ ಏನು ಅಂತ ಹೇಳ್ತೀರಾ? ಸಂತೋಷ್ ರೆಡ್ಡಿ ಅಂದ್ರೆ ಎಲ್ಲರೂ ಹೇಳ್ಬೋದು, ಸಂತೋಷ್ ರೆಡ್ಡಿ ತರ ಇರಬೇಕು, ಸಂತೋಷ್ ಇಸ್ ಮೈ ಏನು ಹೇಳ್ತಾರೆ ಅವನ ತರ ಸಾಧನೆ ಮಾಡಬೇಕು ಅಂತ. ನಾನು ಇವತ್ತೇನೇ ಹೇಳಿದ್ರು ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ಇರೋದು. ಯಾರು ಎಕ್ಸಾಂಪಲ್ ಕೊಟ್ಟು ಅವ್ರನ್ನ ಹೊಂದಾಣಿಕೆ ಕೊಟ್ಟು ನಾನು ಏನು ಮಾತಾಡ್ತಾ ಇಲ್ಲ ಇವತ್ತು. What I have gone through, I'll just share it. Maybe it will be useful for you in future if you are looking for a long time in the fashion industry. ಸೊ ಅದ್ರ ಪ್ರಕಾರ ನಾನು ಹೇಳ್ಬೇಕು ಅಂದರೆ ನನ್ನ ಪರ್ಸನಲ್ ಥಾಟ್ ಇದು, ಏನೇ ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಇದು. ಸೊ ನಾನು ಫ್ಯಾಷನ್ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಆದ್ರೆ ನನಗೆ ಐ ನೆವರ್ ಟ್ರೈಡ್ ಫಾರ್ ಇಟ್. ಫಸ್ಟ್ ಆಫ್ ಆಲ್ ಇಟ್ ಮನ್ ಆಪರ್ಚುನಿಟಿ ಆಗಿ ನಂಗೆ ಬಂದಿದ್ದು. ನನಗೆ ಫಸ್ಟ್ ಆಫ್ ಆಲ್ ಇದು ನನಗೆ ಫಸ್ಟ್ ಶೂಟ್ ಮಾಡಿದಾಗ ನಾನು ಕೃಷ್ಣ ಚೆಟ್ಟಿ ಆ್ಯಂಡ್ ಸನ್ಸ್ಗೆ ಫಸ್ಟ್ ಮೆನ್ಸ್ ಕಲೆಕ್ಷನ್, ಗೋಲ್ಡ್ ಜ್ಯುವೆಲರೀಸ್ ಕಲೆಕ್ಷನ್ಸ್ಗೆ ಶೂಟ್ ಮಾಡಿದೆ. ಸೊ ದಟ್ಸ್ ಮೈ ಫಸ್ಟ್ ಆಲ್ಮೋಸ್ಟ್ ಒಂದು 5-6 years ಹಿಂದೆ ಅನ್ಸುತ್ತೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಸೊ ಆಮೇಲೆ ನೀವು ಕ್ವಶನ್ ಕೇಳೋದ್ರಲ್ಲ ಪೆಜೆಂಟ್ದು ಫ್ಯಾಷನ್ ಶೋಸ್ ಏನು ಅಂದ್ರೆ, ನಾನು ಪರ್ಸ್ನಲಿ ಏನು ಹೇಳಬೇಕು ಅಂದರೆ, ಪೆಜೆಂಟ್ ಸಮ್ ಎಕ್ಸ್ಟೆಂಟ್ಗೆ ಫ್ಯಾಷನ್ ವರ್ಲ್ಡ್ಗೆ ರಿಲೇಟೆಡ್ ಆಗುತ್ತೆ. ಸೊ ಬಟ್ ಸಮ್ ಎಕ್ಸ್ಟೆಂಟ್ಗೆ ಇದು ಆಗೋದಿಲ್ಲ. ಏನಕ್ಕೆ ನಾನು ಪರ್ಸನಲಾಗಿ ಹೇಳಬೇಕು ಅಂದರೆ ನೀವು ಫ್ಯಾಷನ್ ಅದನ್ನು ತುಂಬ ಇಸ್ ಆಲ್ವೇಸ್ ಕೀಪ್ ಇಟ್ ಫ್ಯಾಷನ್ ಆಸ್ ಅ ಫ್ಯಾಷನ್. ಇಟ್ಸ್ ನಾಟ್ ರೆಗ್ಯುಲರ್ ಇನ್ಕಮ್ ಥರ ಇಟ್ಕೊಂಬೇಡಿ ಯಾವತ್ತು. ಇಟ್ಸ್ ಮೋರ್ ಕೀಪ್ ಇಟ್ ಆಸ್ ಮೋರ್ ಆಫ್ ಅ ಪ್ಯಾಷನ್ ಡ್ರೈವ್ ಥರ ಇದು. ಯಾಕಂದರೆ ಇದು ಯು ಕಾಂಟ್ ಡಿಪೆಂಡ್ ಆನ್ ಕಂಪ್ಲೀಟ್ ಆನ್ ದ ಬ್ರೆಡ್ ಆ್ಯಂಡ್ ಬಟರ್. ವೈ ಐ ಟೋಲ್ಡ್ ಯು ದಿಸ್ ಇಸ್, ಸಿ ಈಚ್ ಡಿಸೈನರ್ ನ್ಯೂ ಔಟ್ಫಿಟ್ಸ್ ಜೊತೆ ಬರ್ತಾರೆ. ಬಟ್ ವಾಟ್ ದೇ ಥಿಂಕ್ ಇಸ್ ಎವ್ರಿ ಟೈಮ್ ದೇ ಕಾಂಟ್ ರಿಪೀಟ್ ದ ಸೇಮ್ ಮಾಡೆಲ್ ಫಾರ್ ದ ನ್ಯೂ ಡಿಸೈನ್ಸ್. ಸೊ ಅದಕ್ಕೋಸ್ಕರ ಏನು ಹೇಳ್ತಾ ಇರೋದು ಅಂದರೆ ದಿಸ್ ಇಸ್ ಅ ವೆರಿ ಶಾರ್ಟ್ ಸ್ಪೇನ್
ಟೆಲಿವಿಷನ್ ಇಂಡಸ್ಟ್ರಿ ಇದು. ಸೊ ಏನೇ ಗಳಿಸ್ಬೇಕು ಆ ಶಾರ್ಟ್ ಸ್ಪ್ಯಾನಲ್ಲಿ ಗಳಿಸ್ಬಿಟ್ಟು ಇದು ಮಾಡಬೇಕು ಸಾಧನೆ ಮಾಡಬೇಕಾಗುತ್ತೆ. ಇದು ಲಾಂಗ್ ಟರ್ಮ್ ಥರ ಎಲ್ಲ ಇಟ್ಕೊಳಕ್ ಹೋಗ್ಬಿಡಿ. ಮೇಕ್ ಶ್ಯೂರ್ your financial background is very strong apart from this. Okay, this is more, keep it more as a passion drive. And pageant ಅಂತ ಹೇಳ್ತಾರಲ್ಲ, ಅದಕ್ಕಿನ್ನು I don't much believe in the more of the pageant, though I be a jury member, but I completely don't depend on the ಇದು ಪ್ರಕಾರ pageantಗಳು. Generally what I suggest is, if you want to become a supermodel or you have to proceed, you have to be successful, always go through like a certain protocol. ಇವಾಗ ಇನ್ಸ್ಟಿಟ್ಯೂಟ್ ಎಲ್ಲ ಪ್ರಸಾದ್ ಬಿಡಪ್ಪ ಇನ್ಸ್ಟಿಟ್ಯೂಟ್ ಅನ್ನ ಇದೆ, ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಸೇರಿ ಯು ಗ್ರೋ ಇಟ್. ಲೈಕ್ ಪೆಜೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಏನಂದ್ರೆ ಫೋಟೋ ಶೂಟ್ ಇರುತ್ತೆ, ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಕೊರಿಯೋಗ್ರಾಫರ್ ಆ ಸ್ಟೇಜ್ ಅಲ್ಲಿ ಹೇಳ್ಕೊಡೋದು ಮಾಡ್ತಾರೆ. ಪೆಜೆಂಟ್ ರಿಲೇಟೆಡ್ ಮಾತ್ರ ಹೇಳ್ಕೊಡ್ತಾರೆ. ಅದು ಫ್ಯಾಷನ್ ರಿಲೇಟೆಡ್ ಏನು ಕಲಿಬೇಕು ಅಂದ್ರೂ ಈ ಪ್ರಸಾದ್ ಬಿಡಪ್ಪ ಇನ್ಸ್ಟಿಟ್ಯೂಟ್ ಅಂತದೆಲ್ಲ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಆ ಇನ್ಸ್ಟಿಟ್ಯೂಟ್ ಹೇಳ್ಕೊಟ್ಟಂದ್ರೆ ವಾಕಿಂಗ್ ಇಂದ ಹಿಡಿದು ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಕಮ್ಯುನಿಕೇಶನ್ ಸ್ಕಿಲ್ ಇಂದ ಹಿಡಿದು ಎಲ್ಲ ಹೇಳ್ಕೊಡಕ್ಕಾಗುತ್ತೆ. ವೇರ್ ಆಸ್ ಪೆಜೆಂಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆಯ್ತಾ, ಜಸ್ಟ್ ಒನ್ ಡೇ ಶೋ ಇದು. ವೇರ್ ಆಸ್ ದಿಸ್ ಫ್ಯಾಷನ್ ಶೋ ಲೈಕ್ ನಾವು ಅಕಾಡೆಮಿ ಇರುತ್ತಲ್ಲ, ಅದು 15 to 20 days, one month, that tune completely. If you want to be success, that's where like I generally prefer people getting into the institute than going to the pageants. ಸಂತೋಷ್ ರೆಡ್ಡಿ ಅವರ ಫ್ಯಾಷನ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಅಫ್ಕೋರ್ಸ್ ಒಂದು ಮಾಡೆಲ್ ಆಗಬೇಕು ಅಂತಂದರೆ ತುಂಬಾ ಕಷ್ಟ ಇದೆ. ಇಂಡೀಡ್ ಮೈ ಹೈಟ್ ಇಸ್ ಜಸ್ಟ್ 5'4". ನಾನು ಒಂದು ಮಾಡೆಲ್ ಆಗಬೇಕಾದ್ರೂ ಸಹ ನನಗೂ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಬಿಕಾಸ್ ನೋಬಡಿ ಯೂಸ್ ಟು ಕನ್ಸಿಡರ್ ಮೀ ಆಸ್ ಅ ಮಾಡೆಲ್. ದೇ ಯೂಸ್ ಟು ಸೇ 5'4" ಇದೆಯಾ, ಹೈಟಲ್ಲಿ ಮಾಡೆಲಿಂಗ್ ಮಾಡೋಕ್ಕಾಗಲ್ಲ, ಮತ್ತು ಏನೋ ಚಬ್ಬಿ ಇದೆಯಾ, ಹಾಗೆ ಹೀಗೆ ಅಂತ. ಐ ಆಮ್ ಶ್ಯೂರ್ ಮಾಡ್ಲಿಂಗಲ್ಲಿ ಇದೆಲ್ಲ ಕಾಮನ್ ಇರುತ್ತೆ. ಈ ಎಲ್ಲ ಒಂದು ಆಬ್ಸ್ಟೆಕಲ್ಸ್ನ ನೀವು ಹೇಗೆ ಪಾಸ್ ಮಾಡಿಕೊಂಡು ಇವತ್ತು ನೀವಿರೋ ಪೊಸಿಷನ್ಗೆ ಸ್ಟ್ರಾಂಗ್ ಆಗಿ ಕುತ್ಕೊಂಡಿದ್ದೀರಾ? See, not only in the fashion industry, ಎಲ್ಲ ಇಂಡಸ್ಟ್ರಿ ups and downs ಅನ್ನೋದು ಇದ್ದೇ ಇರುತ್ತೆ. So it's always not a smooth sailing. Okay, and see the 100% you give on your efforts and what you want. Like see, ಇವಾಗ ಏನು ಹೇಳ್ತಾ ಇದೀನಿ ಅಂದ್ರೆ ಲೈಕ್ ಫ್ಯಾಷನ್ ಐಕಾನು ಆಗಬೇಕು, ಫ್ಯಾಷನ್ ಇಂಡಸ್ಟ್ರಿ ಇರಬೇಕು, ಮಾಡಲಿಂಗು ಆಗಬೇಕು, ಪ್ಲಸ್ ಬೇರೆದಲ್ಲೂ ಫಿಲ್ಮ್ ಸ್ಟಾರ್ ಆಗಬೇಕು ಅಂದ್ರೆ ಅದೆಲ್ಲ ಆಗೋದಿಲ್ಲ. ಜಸ್ಟ್ ಫೋಕಸ್ ಆನ್ ಒನ್ ಥಿಂಗ್ ಅಂಟಿಲ್ ಯು ಸಕ್ಸೀಡ್, then only like you go to the next step. So ನಾನು ಅಷ್ಟೇ ಲೈಕ್ ಫಿಲ್ಮ್ ಅಲ್ಲಿ ಮಾಡ್ತೀನಿ ನಂಗೆ ಗೊತ್ತಿಲ್ಲ, ಫ್ಯಾಷನ್ ಇಂಡಸ್ಟ್ರಿಗೆ ಬಂದೆ. ಲೈಕ್ ಐ ಸೆಡ್ ಇನ್ ದ ಪ್ರೀವಿಯಸ್ ಕ್ವೆಶ್ಚನ್, ನಾನು ಫಸ್ಟ್ ಮಾಡಿದ್ದು ಫೋಟೋ ಶೂಟು ಲೈಕ್ ನನ್ನನ್ನು ಒಂದು ಫ್ಯಾಷನ್ ಯಾವುದು ಬೆಂಗಳೂರು ಫ್ಯಾಷನ್ ವೀಕ್ ಹೋದಾಗ ಒಬ್ಬರು ಡಿಸೈನರ್ ನನ್ನನ್ನು ನೋಡ್ಬಿಟ್ಟು ನೋಟಿಸ್ ಮಾಡಿಬಿಟ್ಟು ಇಷ್ಟೊಂದು ಸ್ಟೈಲಿಶ್ ಆಗಿದೆಯಾ ಲೈಕ್ ವೈ ಯು ನಾಟ್ ಇನ್ ಗೆಟಿಂಗ್ ಇನ್ ಟು ಫ್ಯಾಷನ್ ಅಂತ. ಅವಾಗ ನನಗೆ ಫಸ್ಟ್ ಬ್ರೇಕ್ ಸಿಕ್ಕಿದ್ದು ನನಗೆ ಕೃಷ್ಣ ಚೆಟ್ಟಿ ಅಂಡ್ ಸನ್ಸ್ಗೆ ಮೆನ್ಸ್ ಕಲೆಕ್ಷನ್ಗೆ ಹಂಗೆ ಸಿಕ್ಕಿದ್ದು. ಸೊ ಸಮ್ ಟೈಮ್ ಲೈಕ್ ಹೇಳ್ತಾರಲ್ಲ, ಕೊಟ್ಟರೆ ದೇವರು ಸರಿಯಾಗಿ ಕೊಡ್ತಾರೆ, ಅದನ್ನು ಯೂಟಿಲೈಸ್ ಮಾಡಬೇಕು ನೀಟಾಗಿ ಅಂತ. ಸೊ ಅದೇ ಥರ ಆಗಿದ್ದು ನನಗೆ. ಸೊ ಸಿನ್ಸ್ ದೆನ್ ಇಟ್ಸ್ ಸ್ಟಾರ್ಟೆಡ್ ಮೈ ಜರ್ನಿ. ಸೊ ಲೈಕ್ ಆ್ಯಂಡ್ ನನ್ನ ರಿಲೇಟೆಡ್ ಕ್ವಶನ್ ಹೇಳಿದ್ರಲ್ಲ, ಹೇರ್ ಸ್ಟೈಲ್ನ ಆವಾಗ ಸ್ಕೂಲ್ ಕಾಲದಿಂದ ಇಂದು ಕಾಲೇಜಿಂದನೂ ಅಷ್ಟೇ ನನಗೆ ಈ ಥರ ಕ್ರೇಜಿನೆಸ್ ಎಲ್ಲ ಮಾಡಬೇಕು. ಮದುವೆಗಳು ತಿನ್ಕೊಂಡು ಅದು ಹೇರ್ ಸ್ಟೈಲ್ ರಿಲೇಟೆಡ್ ಮಾಡ್ತಾನೆ ಸಿನ್ಸ್ ಐ ಕಮ್ ಇನ್ ಲಿಟಲ್ ಕನ್ಸರ್ವೇಟಿವ್ ಫ್ಯಾಮಿಲಿ. ಅಂದ್ರೆ ರೆಡ್ಡಿಸ್ ಅಂದ್ರೆ ಈ ಅವತಾರದಲ್ಲಿ ಯಾರು ನೋಡಿರಲ್ಲ ರೆಡ್ಡಿಸ್ ಅಲ್ಲಿ. ಫಸ್ಟ್ ಆಫ್ ಆಲ್ ನಾನು ರೆಡ್ಡಿಸ್ ಅಂತ ಹೇಳಿದ್ರೆ ತೆಲುಗಲ್ಲಿ ಮಾತಾಡ್ಬಿಟ್ರೆ ಅವ್ರಿಗೆ ಶಾಕ್ ಆಗುತ್ತೆ, ನೀವು ತೆಲುಗೋಡ ಅಂತ ಕೇಳ್ತಾರೆ. ಸೊ ಐ ಮೀನ್ ಹುಟ್ಟಿದ್ ಬೆಳೆದಿದ್ದೆಲ್ಲ ಕನ್ನಡ, ಬಟ್ ಕನ್ನಡ ಮೇನ್ ಪ್ರಿಫರೆನ್ಸ್. ಬಟ್ ಆಸ್ ಎ ಮದರ್ ಟಂಗ್ ಲೈಕ್ ನಾನು ರೆಡ್ಡಿ ಅಂತ ಹೇಳ್ಕೊತೀನಿ ಅಷ್ಟೇ. ಆದರೆ ಲೈಕ್ ಮೂರ ಪ್ರಿಫರೆನ್ಸ್ ಲೈಕ್ ಮಾತಾಡೋದೆಲ್ಲ ಕನ್ನಡದಲ್ಲೇ ನಾನು ಮಾತಾಡೋದು ಮನೇಲೆಲ್ಲ. ಸೊ ನಾನು ಕನ್ನಡ ಮಾತಾಡೋದಕ್ಕೆ ಯೂಸ್ ಕನ್ನಡ ಬರುತ್ತಾ ಅಂತ ಕೇಳ್ತಾರೆ. ಸೊ ಹಂಗಾಗಿ ಇಟ್ಸ್ ಮೋರ್ ಆಫ್ ಇಟ್ ಲೈಕ್ ಹೌ ಯು ಪ್ರೊಜೆಕ್ಟ್ ಯುವರ್ ಸೆಲ್ಫ್ ಅಷ್ಟೇ. ಸೊ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಐ ಡೋಂಟ್ ಡೂ ಆಲ್ ದಿಸ್ ಫಾರ್ ಶೋ ಆಫ್ ಏನಂತ. ದಿಸ್ ನನಗೆ ಮುಂಚೆಯಿಂದನೂ ಲೈಕ್ ಅಭ್ಯಾಸಗಳಿರ್ತಾರೆ ಕೂದಲಲ್ಲಿ ಈ ಥರ ಮಾಡೋದು. ಹಂಗಾಗಿ ಲೈಕ್ 2019 ಫಸ್ಟ್ ಬೆಸ್ಟ್ ಮೆನ್ಸ್ ಹೇರ್ ಸ್ಟೈಲ್ ಇಂಡಿಯಾಗೆ ಅವಾರ್ಡ್ ಗೆದ್ದೆ ನಾನು. ಸೊ ಆವಾಗ ನನಗೆ ನಾವು ಶಾಸ್ಕಾಫ್ ಅವ್ರು ನೋಡಿ ಎಂಡೋರ್ಸ್ ಮೀ ಫಾರ್ ದೆಮ್. ಸೊ ಲೈಕ್ ಆಲ್ಮೋಸ್ಟ್ 2 years ಕಾಂಟ್ರಾಕ್ಟ್ನ ಸೈನ್ ಮಾಡಿದೆ. ಸೊ ಸಿನ್ಸ್ ದೆನ್ ಲೈಕ್ ಐ ಬೀನ್ ಯೂಸಿಂಗ್ ದೇರ್ ಪ್ರಾಡಕ್ಟ್ಸ್ ಶಾಸ್ಕಾಫ್. ಲೈಕ್ ನಾನು ಇಂಟರ್ವ್ಯೂ ಆ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹತ್ರ ನಾನು ಹೇಳ್ತಾ ಇಲ್ಲ. ನಾನು ಐ ಆಮ್ ಜಸ್ಟ್ ಶೇರಿಂಗ್ ಮೈ ಲೈಫ್ ಸೈಕಲ್ ಹೌ ಇಟ್ ಸ್ಟಾರ್ಟೆಡ್ ಅಂತ. ಸೊ ನೀವೇನು ಅದನ್ನ ಇಂಪ್ಲಿಕೇಟ್ ಮಾಡ್ಕೊಂಡು ಮಾಡಬೇಕು, ಶಾಸ್ ಕಾಫಿ ಯೂಸ್ ಮಾಡಬೇಕು ಆ ಥರ ಏನಿಲ್ಲ. ಜಸ್ಟ್ ನಾಟ್ ಪ್ರಮೋಷನ್ ಇದೆ, ಜಸ್ಟ್ ಮೋರ್ ಆಫ್ ಇಂಟ್ರಾಕ್ಷನ್ ಸೆಕ್ಷನ್ ಅಷ್ಟೇ ಇದು. ಸೊ ಹಂಗಾಗಿ ಲೈಕ್ ಸರ್ಟನ್ ಬರ್ತಾ ಲೈಕ್ ದೆನ್ ನನಗೆ ಒಂದು ಫಿಲ್ಮ್ ಆಪರ್ಚುನಿಟಿ, ಒಂದು ಡೈರೆಕ್ಟರ್ ಬಂದಿದ್ರು ಶೋಗೆ ನೋಡಿದಾಗ, ನಾನು ವಾಕ್ ಮಾಡಿದಾಗ. ಸೊ ಅಲ್ಲಿ ನನಗೆ ಫಸ್ಟ್ ನೀವು ಕರೆ ಮಾಡಿದ ಚಂದದಾರರು ಅಂತ ಒಂದು ಮೇನ್ ಈ ಟ್ಯಾಟೂಸ್ಗೆ ಈ ಲುಕ್ಗೆ ಆ ಕ್ಯಾರೆಕ್ಟರ್ ಒಂದು ವಿಲನ್ ಮೇನ್ ಲೀಡ್ ಇಂದ ವಿಲನ್ ಕ್ಯಾರೆಕ್ಟರ್ ಬೇಕಾಗಿತ್ತು ಅಂತ ಹೇಳಿದ್ರೆ, ಹಂಗಾಗಿ ನನಗೆ ಫಸ್ಟ್ ಫಿಲ್ಮ್ ಆಪರ್ಚುನಿಟಿ ಬಂತು. ಸೊ ಹಂಗಾದಾದ್ಮೇಲೆ ಆ ಮೂವಿ ಮಾಡಬೇಕಾದ್ರೆ ಇನ್ನೂ ಫಿನಿಶ್ ಆಗಿರಲಿಲ್ಲ, ಇನ್ನೂ ರಿಲೀಸ್ ಆಗಿಲ್ಲ. ಅವಾಗ ಇನ್ನೊಬ್ರು ಡೈರೆಕ್ಟರ್ ನನ್ನ ನೋಡ್ಬಿಟ್ಟು ಅಂತ ಒಂದು ಆಕ್ಷನ್ ಥ್ರಿಲ್ಲರ್ ಮೂವಿ ಅದನ್ನ ತೊಗೊಂಡ್ರು. ಸೊ ಹಂಗಾಗಿ ಆ ಮೂವಿ ಮಾಡ್ತಾ ಇದ್ದಂಗೆ ಆನೇಕಲ್ ಬಾಲರಾಜ್ ಸರ್ ನನ್ನ ನೋಡ್ಬಿಟ್ಟು ಇನ್ನೊಂದು ಮೂವಿಗೆ ಹಾಕೊಂಡ್ರು. ಸೊ ಹಂಗಾಗಿ ನನ್ ಆಫ್ ದ ಮೂವೀಸ್ ಐ ಗಿವ್ ದ ಆಡಿಷನ್ಸ್ ಟಿಲ್ ನೌ. ಸೊ ಹಿಂಗೆ ಲೈಕ್ based on the personality, how I portrayed, how I interact with them, they like that way. So ನೀವು ಹೆಂಗೆ ಮಾಡ್ತೀರೋ ಅದೇ ಥರ ನ್ಯಾಚುರಲ್ ಆಗಿ ಅದನ್ನೇ ಸಿನಿಮಾ ಬಿಗ್ ಸ್ಕ್ರೀನಲ್ಲಿ ಮಾಡಿ ನಂಗೆ ಅಷ್ಟೇ ಸಾಕು. ದಟ್ಸ್ ಹೌ ಇಟ್ ಇಸ್. ಸೊ ಯಾವ ಆಡಿಷನ್ಗೆ ಏನು ಕೊಟ್ಟಿಲ್ಲ, ದಟ್ಸ್ ಮೋರ್ ಆಫ್ ಲೈಕ್ ಜರ್ನಿ. ಲೈಕ್ ಐ ನೆವರ್ ಗಾನ್ ಬಿಹೈಂಡ್ ದಟ್ ಫಿಲಿಮ್ ಎಲ್ಲ ಮಾಡಬೇಕು, ಫ್ಯಾಷನ್ ಇರಬೇಕು ಅಂತ. ಇಟ್ ಹ್ಯಾಪನ್. ಸೊ ಐ ಆಮ್ ಜಸ್ಟ್
ಗೋಯಿಂಗ್ ವಿತ್ ದ ಫ್ಲೋ. ಸೊ ಫ್ಯಾಷನ್ ವರ್ಲ್ಡ್ ಅಲ್ಲಿ ಫ್ಯಾಷನ್ ಗುರುಗಳಾದ ಪ್ರಸಾದ್ ಬಿದ್ದಪ್ಪ ಆಗಿರ್ಬೋದು, ರಮೇಶ್ ದಿಮ್ಲಾ ಆಗಿರ್ಬೋದು, ಕೇರಳ ಫ್ಯಾಷನ್ ಲೀಗ್ ಆಗಿರ್ಬೋದು, ಇಂಡಿಯನ್ ಡಿಸೈನರ್ ಲೀಗ್ ಆಗಿರ್ಬೋದು, ಎಲ್ಲದಕ್ಕೂ ನೀವು ವರ್ಕ್ ಮಾಡಿದ್ದೀರಾ. ಫ್ಯಾಷನ್ ಜಗತ್ನಲ್ಲಿ ಈಗಲೂ ಅಷ್ಟೇ ಕಾಂಪಿಟೇಷನ್ ಇದೆ. ವಿ ಗೆಟ್ ಟು ಸಿ ನ್ಯೂ ಮಾಡೆಲ್ಸ್ ಎವ್ರಿ ಡೇ. ಆದ್ರೂ ಈಗಲೂ ನಿಮ್ಗೆ ಇಷ್ಟು ಡಿಮ್ಯಾಂಡ್ ಇದೆ ಅಂತಂದ್ರೆ ಇದ್ರ ಸೀಕ್ರೆಟ್ ಏನು? For me, like, you know, what I personally say is it's matters of all, okay? The main thing is about the friendlyhood, you know, like, you know, ಬೆಳೆದಿದ ತಕ್ಷಣ attitude change ಆಗೋದು. So you have a good attitude. You should have a positive attitude. It doesn't mean a negative attitude. So negative attitude will completely destroy you. So like, you know, always be reachable. ಅಂದ್ರೆ ಇವಾಗ ಫೋನ್ ಮಾಡೋದು ಅಂದ್ರೆ ರೆಸ್ಪೆಕ್ಟ್ಫುಲ್ ಆಗಿ ರೀಚ್ ಆಗೋದು, ಏನಕ್ಕೆ ಕಂಪ್ಲೇಂಟ್ ಕೊಡಬಾರ್ದು. ಕಂಪ್ಲೇಂಟ್ ಅಂದ್ರೆ ಲೈಕ್ ಯು ಶುಡಂಟ್ ಕಂಪೇರ್ ಟು ಅದರ್ಸ್. ಸೊ ವೆನ್ ಯು ಕಂಪೇರ್ ಟು ಅದರ್ಸ್, ದಟ್ಸ್ ವೆನ್ ಯು ಗೋಯಿಂಗ್ ಟು ಡಿಸ್ಟ್ರಾಯ್ ಯುವರ್ ಸೆಲ್ಫ್. ಸೊ ಆಲ್ವೇಸ್ ಬಿ ಯುವರ್ ಓನ್. ಯುನೀಕ್ ಆಗಿರೋದಷ್ಟು ಲೈಕ್ ಮೋರ್ ವಿಲ್ ಗೆಟ್, ನಾಟ್ ಅಬೌಟ್ ದ ಫೇಮ್, ವಿಲ್ ಗೆಟ್ ಮೋರ್ ನೋಟಿಸ್. ಸೊ ಲೈಕ್ ಆಲ್ವೇಸ್ ಬಿ ಇನ್ ಯುವರ್ ಸೆಲ್ಫ್. ಲೈಕ್ ನೀನು ಅವ್ನ ಥರ ಇರಬೇಕು ಆ ಥರ ಎಲ್ಲ ಚೇಂಜ್ ಮಾಡಕ್ಕೆ ಹೋದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಬಿ ಯುವರ್ ಓನ್. That's when people recognize. See, ನಾನು ಅಷ್ಟು ಲೈಕ್ I don't think so anyone has seen me with the anyone. ನಂಗೆ ಗೊತ್ತಿಲ್ಲ, ನೀವು ನೋಡಿದ್ರಲ್ಲ ಚುಟ್ಟಲ್ಲಿ ಯಾರೋ ವಾಚ್ ಕಟ್ಟೋದು ಯಾರು ನೋಡಿದ್ರೆ ನಂಗೆ ಗೊತ್ತಿಲ್ಲ. ಸೊ ದಿಸ್ ಕೈಂಡ್ ಆಫ್ ದ ಯುನೀಕ್ನೆಸ್ makes you like be there. Like people needs you like that. It's not about like your behavior or anything like that. It's part of the behavior also once you meet them. Before meeting the love at first sight ಅಂತ ಹೇಳ್ತಾರೆ, first impression is the best impression ಅಂತ. So when you stand out unique, that's when people will like approach you. Wow. So you should be like that, unique. Yeah. And whatever growth you grow, never have a bad attitude at all. Be always kind, helpful and be reachable. Because like this industry ತುಂಬಾ ಜನ ಹೊಸಬ್ರು ಬರ್ತಾ ಇರ್ತಾರೆ. So seniors ಅಂದ್ರೆ like you should help others. Because this industry is very difficult, like it's very competitive industry. Like I told you, like it's very short line span idu modeling ella. So what I tell is when we get an opportunity, utilize it completely. Sir, ನಿಮ್ಮ ಲೈಫ್ನ ಟರ್ನಿಂಗ್ ಪಾಯಿಂಟ್ ಏನು? ಅಫ್ಕೋರ್ಸ್ ಎಲ್ಲರೂ ಎದಳಬೇಕು ಅಂತಂದ್ರೆ ಬಿದ್ದುಬಿಟ್ಟೆ ಎದಳೋದಕ್ಕಾಗೋದು. ನೀವಿವತ್ತು ಇಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಮ ಈ ಒಂದು ಹ್ಯಾಂಡ್ಸಮ್ ಫೇಸ್ ಹಿಂದೆ ಬೇಕಾದಷ್ಟು ಕಷ್ಟಗಳಿರುತ್ತೆ. ಆ ಕಷ್ಟ ಏನು ಅನ್ನೋದನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ನೀವು ಇಷ್ಟಪಡ್ತೀರಾ? ಫ್ಯಾಷನ್ ಆರ್ ಸ್ಟೈಲಿಂಗ್ ಇಸ್ ನಾಟ್ ಅಬೌಟ್ ದ ಬ್ರ್ಯಾಂಡಿಂಗ್. ಓಕೆ, ಈವನ್ ನೀವು 100 ರೂಪಾಯಿ ಬಟ್ಟೆ ಹಾಕೊಂಡ್ರು ಹೌ ವೆಲ್ ಯು ಗೋನ್ ಕ್ಯಾರಿ ಇಟ್, ದಟ್ಸ್ ನಾಟ್ ದ ಮ್ಯಾಟರ್ಸ್. ಇಟ್ಸ್ ನಾಟ್ ಅಬೌಟ್ ದ ಬ್ರ್ಯಾಂಡ್. ಸಿ ಬ್ರ್ಯಾಂಡ್ ಹಾಕೊಂಡ್ರೆ ಲೈಕ್ ಯು ಶೋ ಆಫ್ ಟು ಅದರ್ಸ್ ಸೇಯಿಂಗ್ ಲೈಕ್ ಯು ಆರ್ ರಿಚ್. Atra, when it comes to style and fashion, right? How well, even if you're carrying branded or unbranded, how well you're going to carry it, that's all it's all about. Okay. Again, ನಾನು ಈ like ಏನು ಮಾಡ್ತೀನಿ ಅಂದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತೀನಿ. ಈವನ್ ಸಮ್ ಟೈಮ್ ನಾನು ಲುಂಗಿ ಎಲ್ಲ ಹಾಕೊಂಡು ಹೋಗ್ತೀನಿ ಈವೆಂಟ್ಸ್ಗಳಿಗೆ. ಬಿಕಾಸ್ ಆ ಟ್ರೆಡಿಷನಲ್ ಲುಕ್ ಇಲ್ಲಿ ಅಂತ ಲೈಕ್ ಏನಂದ್ರೆ ಲೈಕ್ I have not seen one of the people comes in the lungi, especially in the Kerala ನೋಡಿದ್ರೆ ಪಂಚೆಲೆಲ್ಲ ಬರ್ತಾರೆ ಅವ್ರ ಇತ್ನಿಕ್ ವೇರಲ್ಲಿ. ಸೊ ಕರ್ನಾಟಕದಲ್ಲಿ ಸಿ ಲೈಕ್ ಲುಂಗಿ ಕಾಲನೇ ಮರ್ತೋಗಿದೆ. ಸೊ ಜನರು ಯೂಶಲಿ ಹಾಕಲ್ಲ, ಅಯ್ಯೋ ಇದೆಲ್ಲ ಔಟ್ಡೇಟೆಡ್ ಅಂತ. ಬಟ್ ವಾಟ್ ಐ ಡೂ ಇಸ್ ಐ ಟ್ರೈ ಟು ವೇರ್ ದಟ್. ಶೋಗಳೆಲ್ಲ ಹೋಗಿ ಲೈಕ್ ಎತ್ನಿಕ್ ಸ್ವಲ್ಪ ಇರ್ಲಿ ಅಂತ, ಇಂಡಿಯನ್ ಟಚ್ ಲೈಕ್ ಸೌತ್ ಇಂಡಿಯನ್ ಟಚ್ ಇರ್ಲಿ ಅಂದ್ಬಿಟ್ಟು ಆ ಥರದೆಲ್ಲ ಔಟ್ಫಿಟ್ ಎಲ್ಲ ಹಾಕೊಂಡು ಹೋಗ್ತಾ ಇರ್ತೀನಿ. ಸಂತೋಷ್ ರೆಡ್ಡಿ ಅವರೇ, ನಿಮ್ಮ ಈ ಒಂದು ಕನಸಿಗೆ ನಿಮ್ಮ ಫ್ಯಾಮಿಲಿ ಎಷ್ಟು ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ? ಯಾಕೆ ಅಂತಂದ್ರೆ ವೀಕ್ಷಕರಿಗೆಲ್ಲ ಈ ವಿಷಯ ಗೊತ್ತಾಗಲೇಬೇಕು. ಮಾಡೆಲ್ಲೇ ಆಗಿರ್ಬೋದು, ಆಕ್ಟರೇ ಆಗಿರ್ಬೋದು, ನೀವೆಲ್ಲ ಅನ್ಕೊಳ್ಬೋದು ಕೋಟಿ ಗಟ್ಟಲೆ ದುಡ್ಡು ದುಡಿತಾರೆ, ಅವ್ರಿಗೇನಪ್ಪ ಬೇಕಾದಷ್ಟಿದೆ, ಒಳ್ಳೆ ಕಾರಲ್ಲಿ ಓಡಾಡ್ತಾರೆ, ಚೆನ್ನಾಗಿ ಡ್ರೆಸ್ ಮಾಡ್ತಾರೆ, ಅವ್ರ ಹತ್ರ ಕೋಟಿಗಟ್ಟಲೆ ದುಡ್ಡಿರುತ್ತೆ ಅಂತ. ಟ್ರಸ್ಟ್ ಮೀ, ಇಟ್ಸ್ ಅ ರಾಂಗ್ ಇಮೇಜ್. ಯಾಕಂದ್ರೆ ನಾನು ಇದೇ ಫೀಲ್ಡಲ್ಲಿ ಇರೋದ್ರಿಂದ ಹೇಳ್ತೀನಿ, ನಮಗೆ ನಮ್ಮದೇ ಆದ ಕಷ್ಟಗಳಿರುತ್ತೆ. ಎಷ್ಟೊಂದು ಶೂಟ್ಸ್ಗಳನ್ನ ನಾವು ಫ್ರೀಯಾಗಿ ಮಾಡ್ಕೊಳ್ತೀವಿ, ಇನ್ನೂ ಎಷ್ಟೋ ಶೂಟ್ಸ್ಗಳನ್ನ ನಾವು ಫ್ರೆಂಡ್ಶಿಪ್ ಬೇಸಿಸ್ ಮೇಲೆ ಮಾಡ್ಕೊಳ್ತೀವಿ. ಬೇಕಾದಷ್ಟು ಕಷ್ಟ ಇರುತ್ತೆ. ಸೊ ಇನ್ಕಮ್ನ ನೀವು ಹೇಗೆ ರೊಟೇಟ್ ಮಾಡ್ತಿರ್ತೀರಾ? ಬಿಕಾಸ್ ಐ ನೋ ಒಂದೊಂದು ಶೂಟ್ಸ್ ಅಲ್ಲಿ ನೀವು ಫ್ರೆಂಡ್ಶಿಪ್ ಬೇಸಿಸ್ ಮೇಲೆ ಮಾಡಿದ್ರೆ, ಬಟ್ ಸ್ಟಿಲ್ ಯುವರ್ ಫ್ಯಾಮಿಲಿ ಹ್ಯಾಸ್ ಟು ರನ್. ಬಟ್ ಹೌ ಡು ಯು ಮ್ಯಾನೇಜ್ ಟು ಬಿ ಸೋ ಫಿಟ್ ಇನ್ ಯುವರ್ ಫ್ಯಾಮಿಲಿ? ಸಿ ನನಗೆ ಲೆಕ್ಕಿನ ವೆನ್ ಇಟ್ ಕಮ್ಸ್ ಟು ಸ್ಟೈಲಿಂಗ್, ಈ ಸ್ಟೈಲಿಂಗ್ ರೇಟ್ ಎಲ್ಲ ನಾನೇ ಓನ್ ಕ್ರಿಯೇಟ್ ಯುನೀಕ್ ಆಗಿದ್ದು. ಬಟ್ ಮೈ ಫ್ಯಾಮಿಲಿ ವಾಸ್ ಸಪೋರ್ಟಿವ್, ವೆರಿ ಸಪೋರ್ಟಿವ್. ಲೈಕ್ being in the conservative, like I told you, the conservative family in the bandruno, since the fashion is a very glamour industry, and moreover it happens on the evening hours alva. Glamour andre like more of the fashion shows happen in the evening hours and ends up in the late night. So our trust alla itkondu like they encourage me all this. So being like I come from the family business, which I take care of my family business. Adralli amma ಏನು ಅನ್ಕೊಳ್ತಾ ಅಂದ್ರೆ ಫ್ಯಾಮಿಲಿ ಬಿಸ್ನೆಸ್ ಬಿಟ್ಬಿಟ್ಟು ಇದನ್ನ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಆಗ್ತಾ ಇದ್ದಾನೆ ಅನ್ಕೊಂಡಿದ್ರು. ಬಟ್ ಐ ಕಂಪ್ಲೀಟ್ಲಿ ಬ್ಯಾಲೆನ್ಸ್ ಇಟ್ ಈಚ್ ಅಂಡ್ ಎವ್ರಿಥಿಂಗ್. ಇಟ್ಸ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಐಲ್ ಬಿ ಇನ್ ದ ಆಫೀಸ್ ಟೇಕಿಂಗ್ ಕೇರ್ ಆಫ್ ದ ಫ್ಯಾಮಿಲಿ business. Evening hours, that's when I give the time more to the fashion or other. Like I told you, fashion is a passion. Although passion, I will always keep it in the evening hours. And bread and butter, like the family thing, like it's always first preference for me. So morning to evening, I'll just take care of that formula. More of a desk job, I'll take care of it. So ಆ ಥರ ಇರುತ್ತೆ. ಸಂತೋಷ್ ರೆಡ್ಡಿ ಅವರೇ, ನಾನು ನಿಮಗೆ
ರ್ಯಾಪಿಡ್ ಫೈರ್ ಅಂತ ಇರೋ ಒಂದು ರೌಂಡಲ್ಲಿ 5 ಪ್ರಶ್ನೆಗಳನ್ನು ಕೇಳ್ತೀನಿ. ಇದು ತುಂಬ ಸಿಂಪಲ್ ಆಗಿರುತ್ತೆ ಆ್ಯಂಡ್ ತುಂಬ ಕಾಮಿಡಿ ಆಗಿರುತ್ತೆ. ಸ್ವಲ್ಪ ಮಸಾಲ ಆ್ಯಡ್ ಮಾಡೋಣ ಅಂತ. ನಿಮ್ಮ ಸ್ಟೈಲ್ ಮತ್ತು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅದನ್ನೆಲ್ಲ ನೋಡಿಕೊಂಡು ಜಸ್ಟ್ ಫನ್ನಿ ಬೇಸ್ಡ್ ಆಗಿ ನನ್ನ ಕ್ವಶನ್ಸ್ ಕೇಳೋದು ತುಂಬ ಚೆನ್ನಾಗಿರುತ್ತೆ. ಸೊ ಫ್ಯಾಷನ್ ಅಂತ ಬಂದಾಗ ನೀವು ಯಾರನ್ನ ಅಡ್ಮೈರ್ ಮಾಡ್ತೀರಾ? ರಣವೀರ್ ಸಿಂಗ ಅಥವಾ ರಣಬೀರ್ ಕಪೂರ? Personally, since I always dress up little vibrant ಅಲ್ಲ, so I'll go for a Ranveer Singh because ನಂದು ಅವ್ನು ಸ್ವಲ್ಪ ನೆನ್ಸ್ಕೊಂಡು ಅವ್ನು ಫಾಲೋ ಮಾಡ್ತಾ ಇದೀನಿ, ಅವ್ನು ನಾನು ಫಾಲೋ ಮಾಡ್ತಾ ಇದೀನಿ ಅಂತಲ್ಲ, ಲೈಕ್ ಆಲ್ವೇಸ್ ಐ ಬೀನ್ ಆಲ್ವೇಸ್ ಲೈಕ್ ವೈಬ್ರೆಂಟ್. ಇಫ್ ಯು ಕ್ಯಾನ್ ಸಿ ಮೈ ಪ್ರೊಫೈಲ್ ನಂದು ಯಾವಾಗಲೂ ವೈಬ್ರೆಂಟ್ ಆಗಿರುತ್ತೆ, ಔಟ್ಫಿಟ್ಸ್ ಚೆನ್ನಾಗಿರಲಿ, ಇಲ್ಲಾಂದ್ರೆ ಒಂಥರ ಕ್ಲಾಸಿಕ್ ಕಲರ್ಫುಲ್ ಆಗಿರುತ್ತೆ. ಸೊ ಐ ಲೈಕ್ ಮೋರ್ ಆಫ್ ಅ ವೈಬ್ರೆಂಟ್ ಲೈಫ್. ಸೊ ದ ವಾಟ್ ಈಸ್ ಲೀಡಿಂಗ್ ಹತ್ರ. ಓಕೆ, ರಾಕಿಂಗ್ ಸ್ಟಾರ್ ಯಶ್ ಅಥವಾ ಕಿಚ್ಚ ಸುದೀಪನ? ಐ ಲೈಕ್ ಯಶ್. ಆಮೇಲೆ ಬಾಹುಬಲಿ ಪ್ರಭಾಸ ಅಥವಾ ವಿಜಯ್ ಸೇತುಪತಿನ? ವಿಜಯ್ ಸೇತುಪತಿಯಿಂದ ಬಾಡಿ ಬೆಳೆಸೋದೇನು ಕಷ್ಟ ಇಲ್ಲ. ಯು ಕ್ಯಾನ್ ಸಕ್ಸೀಡ್ ದಟ್. But the way he has the talents and all, but talents is not like ರಾತ್ರಿ ಬರೋದು ಅಂತಲ್ಲ. ಸಿ ಬಾಡಿ ಬಿಲ್ಡಿಂಗ್ ಆಗಲಿ, ಲೈಕ್ ಇಫ್ ಯು ಕ್ಯಾನ್ ಗೋ ಆನ್ ದ ಡಯಟ್, ಯು ಕ್ಯಾನ್ ಗೆಟ್ ಸಮ್ ಎಕ್ಸ್ಟೆಂಟ್ ಸಮ್ ಶೇಪ್ ಒಂದು ತಿಂಗಳಲ್ಲಿ ಬರ್ಬೋದು. ಬಟ್ ಟ್ಯಾಲೆಂಟ್ ಇಸ್ ಸಮಥಿಂಗ್ ವಿಚ್ ಇಸ್ ವಿತಿನ್. ಸೊ ಐ ಗೋ ಫಾರ್ ವಿಜಯ್ ಸೇತುಪತಿ. ಗ್ರೇಟ್. ನೀವು ಫಿಟ್ನೆಸ್ನ ತುಂಬ ಮೇಂಟೈನ್ ಮಾಡ್ತೀರಾ ಅಂತ ಗೊತ್ತು. ಸೊ ಆ ಬೇಸಿಸ್ ಮೇಲೆ ನಾನು ಕೇಳ್ತಿದ್ದೀನಿ, ಎಗ್ ವೈಟ್ಸ್ ಆ್ಯಂಡ್ ಪ್ರೋಟೀನ್ ಶೇಕಾ ಅಥವಾ ಗುಂಡ್ಲುಪೇಟೆ ಚಿಕನ್ ಬಿರಿಯಾನಿನ? ಯೂಶಲಿ ಗುಂಡುಪೇಟ್ ಚಿಕನ್ ಜನರಲಿ ನಾನು ಚೀಟ್ ಡೇಸ್ ಅಲ್ಲಿ ಮಾಡ್ತೀನಿ. ಸಂಡೇಸ್ ಯೂಶಲಿ ಲೈಕ್ ಐ ಕನ್ಸ್ಯೂಮ್ ಬಿರಿಯಾನಿ ಬಿಕಾಸ್ ಬಿರಿಯಾನಿ ಇಸ್ ಬಿನ್ ಮೈ ಫೇವ್ರೇಟ್. ಲೈಕ್ ಐ ಟೋಲ್ಡ್ ಲೈಕ್ ರೆಡ್ಡಿಸ್ ಅಂದ್ರೆ ಸ್ವಲ್ಪ ಈ ಖಾರ ಬಿರಿಯಾನಿಗಳಂತದ್ದು ಇಂತೆಲ್ಲ ಇಷ್ಟ. ಬಟ್ ಸಿನ್ಸ್ ಐ ಮೀನ್ ಟು ಡಯಟ್ ಅಲ್ವಾ, ಸೊ ಐ ಪ್ರಿಫರ್ ಮೋರ್ ಆನ್ ಎಗ್ ವೈಟ್ಸ್ ಅಂಡ್ ವೇ ಪ್ರೋಟೀನ್ಸ್, ಆಲ್ ದಿ ಸಪ್ಲಿಮೆಂಟ್ಸ್ ಅನ್ನ. ಬಟ್ ಐ ಸ್ಟಿಲ್ ಐ ಡೂ ಚೀಟ್ ಡೇಸ್ ಲೈಕ್ ಬಿರಿಯಾನೀಸ್. ಸೊ ಈಗ ಸ್ವಲ್ಪ ಫ್ಯಾಷನ್ ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ಕೇಳ್ತಿದ್ದೀನಿ, ಬಿಕಾಸ್ ಫ್ಯಾಷನ್ ಅಂತ ಬಂದ ತಕ್ಷಣ, ಬೆಂಗಳೂರು ಫ್ಯಾಷನ್ ಅಂತ ಬಂದ ತಕ್ಷಣ ನಮಗೆ ನೆನಪಾಗೋದೆ ಪ್ರಸಾದ್ ಬಿದ್ದಪ್ಪ ಮತ್ತೆ ರಮೇಶ್ ದಿಮ್ಲಾ. ಸೊ ನಿಮಗೆ ಪ್ರಸಾದ್ ಬಿದ್ದಪ್ಪ ಫೇವ್ರೇಟಾ ಅಥವಾ ರಮೇಶ್ ದಿಮ್ಲಾನ? It's more of a, for me, it is a Prasad Bidappa. He's been called as a fashion icon for without a reason. Atra birad sigadilla. And moreover, like a same biradna like just a couple of weeks back nange fashion guru anta award sikkide 21 ಗೆ. So like when fashion industry ಬಂದಾಗ ನಾನು ಜಾಸ್ತಿ ಯೂಟ್ಯೂಬ್ ಅಲ್ಲಿ ಆಗಲಿ ಅವ್ರ ಇಂಟರ್ವ್ಯೂಸ್ ಆಗಲಿ ಅದೆಲ್ಲ ನೋಡಿ ನಾನು ಪ್ರಸಾದ್ ಬಿದ್ದಪ್ಪ ಅಂತಾನೆ. So few of the ideas like I picked up from him. So like older generation has the knowledge of old, recent and the next future one. So generally I follow Prasad Bidappa's more because he's a fashion guru obviously. That is really so thoughtful of you. ಸೊ ವೀಕ್ಷಕರೇ, ಸಂತೋಷ್ ರೆಡ್ಡಿ ಅವ್ರಿಗೆ ರ್ಯಾಪಿಡ್ ಫೈರ್ ಸಹ ಕೇಳಿದೆ, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರು. ಆ್ಯಂಡ್ ನಮ್ಮ ಸಾಧಕನೆಂದು ಸೋಲೋದಿಲ್ಲ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒಂದು ಕಿರು ಕಾಣಿಕೆ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಆನ್ ಆಲ್ ದ ಬೆಸ್ಟ್ ಫಾರ್ ದಿ ಪ್ರೋಗ್ರಾಮ್. ಮೇ ಬಿ ಲೈಕ್ ಈ ಪ್ರೋಗ್ರಾಮ್ ಇಂದ ತುಂಬ ಎಜುಕೇಶನ್ಸ್ ಲೈಕ್ ಸೆಷನ್ಸ್ ಇಂದ ಅವರಿಗೆ ತುಂಬ ಉಪಯೋಗ ಆಗೋ ಥರ ಅನ್ಕೊಳ್ತೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ಯು. ಐ ಆಮ್ ಸೋ ಓವರ್ವೆಲ್ಮ್ಡ್ ಬಿಕಾಸ್ ಸಂತೋಷ್ ರೆಡ್ಡಿ ಅವರು ನನ್ನ ಒಂದು ಶೋಗೆ ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅವರ ಮಾತಾಡಿದಂತಹ ಎಷ್ಟೊಂದು ಇನ್ಸ್ಪೈರ್ ವರ್ಡ್ಸ್ಗಳು ನಿಮಗೂ ಕೂಡ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಯಾಕೆ ಅಂದರೆ ಒಂದು ಸಾಧಕ ಇಷ್ಟು ಸ್ಟ್ರಾಂಗ್ ಆಗಿ ಅವರ ಪೊಸಿಷನ್ ನಿಂತ್ಕೋಬೇಕು ಅಂತಂದರೆ ನಿಜವಾಗ್ಲೂ ಅವನ ಗೆಲುವಿಗೆ ಅವನೇ ಕಾರಣ. ಈ ವಿಡಿಯೋ ಇಷ್ಟ ಆದಲ್ಲಿ, ಈ ಕಾರ್ಯಕ್ರಮ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ನಾಯಕನ ಜೊತೆ ನಾನು ಬರ್ತೀನಿ. ಅಲ್ಲಿ ತನಕ ನನಗೋಸ್ಕರ ವೇಟ್ ಮಾಡ್ತೀರಿ. ಟಿಲ್ ದೆನ್ ಐ ಆಮ್ ಸೈನಿಂಗ್